ಶ್ರೀ ಬಸವ ಟಿವಿಯ ಆತ್ಮೀಯ ವೀಕ್ಷಕ ಶರಣಚೇತನಗಳೇ, ಈಗ ನಾವು ಮುದ್ರೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಬಹಳ ವಿಶೇಷ ಮುದ್ರೆಗಳು. ಈ ಮುದ್ರೆಗಳೊಂದಿಗೆ ನಾವು ಪ್ರಾಣಾಯಾಮಗಳನ್ನ ಮಾಡ್ತಾ ಹೋದರೆ ನಮ್ಮ ಅನೇಕ ಗಂಭೀರ ಕಾಯಿಲೆಗಳಿಗೆ ಪರಿಹಾರ ಸಿಗ್ತದೆ. ಅದಕ್ಕಾಗಿ ನಮ್ಮ ಕೈ ಬೆರಳಿನ ತುದಿಯಲ್ಲಿ, ನಮ್ಮ ಕೈ ಬೆರಳುಗಳಲ್ಲಿ ನಮ್ಮ ಏನಪ್ಪಾ ಅಂತಂದರೆ ಗಂಭೀರ ಕಾಯಿಲೆಗಳಿಗೆ ಪರಿಹಾರ ಇದೆ. ಅದಕ್ಕಾಗಿ ನಾವು ಬೆಳಗ್ಗೆ ಏನು ಮಾಡ್ತೀವಿ, ನಾವು ಯೋಗಾಭ್ಯಾಸದ ಮೊದಲು ಪ್ರಾತಸ್ಮರಣೆ ಮತ್ತು ಪ್ರಾರ್ಥನೆಯನ್ನು ಮಾಡಿದ ಮೇಲೆ ಒಂದು ಸಂಕಲ್ಪ ಮಾಡ್ತೀವಿ. ಬಸವ ಸಂಕಲ್ಪ ಏನು? ನನ್ನ ಆರೋಗ್ಯ ನನ್ನ ಕೈಯಲ್ಲೇ ಇದೆ. ಅದಕ್ಕಾಗಿ ಅಕ್ಯುಪ್ರೆಷರ್ ಮತ್ತು ಮುದ್ರೆಗಳು ಇವುಗಳನ್ನ ಮಾಡ್ತಾ ಹೋಗಬೇಕು. ಈಗ ಮುದ್ರೆಗಳ ಬಗ್ಗೆ ಒಂದಿಷ್ಟು ಸಂಕ್ಷಿಪ್ತವಾಗಿ ಒಂದಿಷ್ಟು ತಿಳ್ಕೊಂಡು, ಹಾಗೇನೆ ಬೇರೆ ಬೇರೆ ಮುದ್ರೆಗಳು, ಆ ಮುದ್ರೆಗಳ ಲಾಭಗಳು ಏನು ಅನ್ನೋದನ್ನ ಈಗ ತಿಳ್ಕೊಳ್ಳೋಣ. ನೋಡಿ ಬಂಧುಗಳೇ, ನಮ್ಮ ಎರಡು ಕೈನಲ್ಲಿ 5 ಬೆರಳುಗಳು, ನಮ್ಮ ಕೈನ ಅಂಗೈನ 5 ಬೆರಳುಗಳು 5 ಪಂಚಮಹಾಭೂತಗಳನ್ನ ಸೂಚಿಸ್ತಾವ. ನೋಡಿ, ಹೆಬ್ಬೆರಳು ಅಗ್ನಿ ತತ್ವವನ್ನು ಸೂಚಿಸ್ತದೆ. ಹೆಬ್ಬೆರಳು ಅಗ್ನಿ ತತ್ವವನ್ನು ಸೂಚಿಸಿದರೆ, ತರ್ಜನಿ ಬೆರಳು ಅಂದರೆ ತೋರು ಬೆರಳು ಇದು ವಾಯುವನ್ನು ಸೂಚಿಸ್ತದೆ. ಹಾಗೇನೆ ಮಧ್ಯಮ ಬೆರಳು ಅಂದ್ರೆ ನಡುವಿನ ಬೆರಳು ಆಕಾಶ ತತ್ವವನ್ನು ಸೂಚಿಸ್ತದೆ. ಹಾಗೆಯೇ ಉಂಗುರು ಬೆರಳು ಅಂದ್ರೆ ನೋಡಿ, ಈ ಉಂಗುರು ಬೆರಳು ಏನನ್ನು ಸೂಚಿಸ್ತದೆಪ್ಪ ಅಂತಂದ್ರೆ ಅನಾಮಿಕ ಅಂತ ಹೇಳ್ತೀವಿ. ಉಂಗುರು ಬೆರಳು ಪೃಥ್ವಿಯ ತತ್ವವನ್ನ ಅಂದ್ರೆ ಮಣ್ಣಿನ ತತ್ವವನ್ನು ಸೂಚಿಸ್ತದೆ. ಹಾಗೇನೆ ಕನಿಷ್ಠ ಬೆರಳು ಅಂದ್ರೆ ಕಿರು ಬೆರಳು ಏನನ್ನು ಸೂಚಿಸ್ತದೆ? ಇದು ಜಲತತ್ವವನ್ನು ಸೂಚಿಸ್ತದೆ. ಜಲತತ್ವ ನೋಡಿ, ನಮಗೆ ಮಕ್ಕಳು ಹೇಳ್ತಿರ್ತಾರೆ, ನಾವು ಒಂದು ಸ್ವಲ್ಪ ಹೋಗಿ ಬರ್ತೀವ್ರಿ ಸರ್ ಅಂದ್ರೆ ಏನು? ಜಲಬಾಧೆ ಅಂದ್ರೆ ಏನು? ಮೂತ್ರಕ್ಕೆ ಹೋಗಿ ಬರ್ತೀವಿ ಅಂತ ಹೇಳ್ತಾರೆ. ಅದಕ್ಕಾಗಿ ಈ ಒಂದು ಕಿರು ಬೆರಳು, ನಾವು ಅಕ್ಯುಪ್ರೆಷರ್ ನಲ್ಲಿ ಈ ಕಿರು ಬೆರಳಿನ ಮೇಲೆ ಒತ್ತಡ ಹಾಕಿದ್ರೆ ಮೂತ್ರಪಿಂಡ ಕಾಯಿಲೆಗಳು ಹೋಗ್ತವೆ. ಮತ್ತು ಮಕ್ಕಳಲ್ಲಿ ಏನು ರಾತ್ರಿ ಮೂತ್ರ ಮಾಡ್ತಿರ್ತಾವಲ್ಲ, ಆ ಸಮಸ್ಯೆಗೂ ಪರಿಹಾರ ಸಿಗ್ತದೆ ಇಲ್ಲಿ ಒತ್ತಡವನ್ನು ಹಾಕೋದ್ರಿಂದ, ಇಲ್ಲಿ ಮತ್ತೆ ಈ ಗಂಟಿನ ಮೇಲೆ ಒತ್ತಡ ಹಾಕೋದ್ರಿಂದ. ಹಾಗೇನೆ ಇಲ್ಲಿ ಮುದ್ರೆಗಳನ್ನು ನಾವು ಮಾಡೋಣ. ಈಗ 5 ಬೆರಳುಗಳು, ಈ 2 ಅಂಗೈನ ಬೆರಳುಗಳನ್ನು ಉಪಯೋಗ ಮಾಡಿಕೊಂಡು ನಾವು ಈಗ ಮುದ್ರೆಗಳನ್ನು ಮಾಡೋಣ. ಈ ಎಡಗೈನ ನೀವು ಬೆರಳುಗಳಲ್ಲಿ ಮುದ್ರೆ ಹಾಕಿದ್ರೆ ಶರೀರದ ಬಲಭಾಗಕ್ಕೆ ಅದರ ಪರಿಣಾಮ ಆಗ್ತದೆ, ಮತ್ತು ಬಲಗೈನಲ್ಲಿ ನಾವು ಮುದ್ರೆಗಳನ್ನ ಹಾಕಿದರೆ ಅದು ಎಡಭಾಗಕ್ಕೆ ಅದರ ಪರಿಣಾಮ ಆಗ್ತದೆ. ನಾವು ದಿನಾಲು ಏನಪ್ಪಾ ಅಂತಂದ್ರೆ ನಮ್ಗೆ ಟೈಮ್ ಇದ್ದಷ್ಟು ಒಂದು 10 ನಿಮಿಷ 20 ನಿಮಿಷ ಅರ್ಧ ಗಂಟೆ ನಾವು ಓಡಾಡ್ತಾ ಮಾಡ್ಬೋದು, ನಿಂತ್ಕೊಂಡು ಮಾಡ್ಬೋದು, ಕುಂತಲ್ಲಿ ಮಾಡ್ಬೋದು, ಬಸ್ನಲ್ಲಿ ಹೋದಾಗ ಮಾಡ್ಬೋದು. ಮುದ್ರೆಗಳನ್ನ ಸುಮ್ಮನೆ ಸ್ಪರ್ಶ ಮಾಡೋದಿರ್ತದೆ, ಒಂದಿಷ್ಟು ಮಡಚೋದಿರ್ತದೆ. ನೋಡಿ, ಈಗ ಮೊದಲನೆಯದ್ದು ಬಹಳ ಅದ್ಭುತವಾದಂಥ ಮುದ್ರೆ, ಅದು ಜ್ಞಾನ ಮುದ್ರೆ ಅಥವಾ ಧ್ಯಾನ ಮುದ್ರೆ ಅಂತ ಹೇಳ್ತಾರೆ, ಚಿನ್ಮಯಿ ಮುದ್ರೆ ಅಂತ ಹೇಳ್ತಾರೆ. ಅಂದ್ರೆ ನೋಡಿ, ಹೆಬ್ಬೆರಳು ಮತ್ತು ತೋರು ಬೆರಳು, ಹೆಬ್ಬೆರಳು ತೋರು ಬೆರಳು ತುದಿಯನ್ನು ಸ್ಪರ್ಶ ಮಾಡಿ, ಸುಮ್ಮನೆ ಸ್ಪರ್ಶ ಮಾಡೋದು, ಜೋರಾಗಿ ಅದನ್ನ ಹೆಚ್ಕೋಂಗಿಲ್ಲ, ಸ್ಪರ್ಶ ಮಾಡೋದು. ಉಳಿದ 3 ಬೆರಳುಗಳನ್ನ ಮುಂದಕ್ಕೆ ಚಾಚಿರ್ಬೇಕು. ಮತ್ತು ಯಾವುದಾದ್ರೂ ಆಸನದಲ್ಲಿ, ಅದು ವಜ್ರಾಸನ, ಸುಖಾಸನ, ಪದ್ಮಾಸನ, ನಿಮಗೆ ಯಾವ ಆಸನದಲ್ಲಿ ಸ್ಥಿರವಾಗಿ ಸುಖವಾಗಿ ಒತ್ತಡ ರಹಿತ ಸ್ಥಿತಿಯಲ್ಲಿ ಕುಳಿತುಕೊಳ್ಳಕ್ಕಾಗ್ತದನೋ ಆ ಆಸನದಲ್ಲಿ ಕುಂತ್ಕೋಬಹುದು. ಈಗ ನಾನು ಸಿದ್ಧಾಸನದಲ್ಲಿ ಕುಂತ್ಕೋತೀನಿ. ಗಂಡು ಮಕ್ಕಳು ಮಾತ್ರ ಈ ಸಿದ್ಧಾಸನ ಹಾಕಬೇಕು. ತಾಯಿಯಂದಿರು ಏನ್ಬಲ್ಲಿ ಸುಖಾಸನದಲ್ಲಿ ಕುಂತ್ಕೊಂಡು ಮಾಡಲಿ, ವಜ್ರಾಸನದಲ್ಲಿ ಕುಂತ್ಕೊಂಡು ಮಾಡಲಿ. ನೋಡಿ, ಇದು ಹೆಬ್ಬೆರಳು ತೋರು ಬೆರಳು ತುದಿಯನ್ನು ಸ್ಪರ್ಶ ಮಾಡಬೇಕು. ಉಳಿದ 3 ಬೆರಳುಗಳನ್ನ ಮುಂದಕ್ಕೆ ಚಾಚಬೇಕು. ಬೆನ್ನು ಹುರಿ ನೇರ ಇರಬೇಕು. ಈ ರೀತಿಯಾಗಿ ನಾವು ಧ್ಯಾನಸ್ಥರ ಕುಂತ್ಕೊಂಡ್ಬಿಟ್ರೆ ಬಹಳ ಅದ್ಭುತವಾದಂಥ ಅಪರಿಮಿತವಾದಂಥ ಆನಂದ ಆಗ್ತದೆ. ಈ ಧ್ಯಾನ ಮುದ್ರೆ ಇದರಿಂದ ಏನಾಗ್ತದೆಪ್ಪ ಅಂತಂದ್ರೆ, ಇದರ ಲಾಭಗಳು ಬಹಳ ಅದ್ಭುತ ಲಾಭಗಳು ಬಂಧುಗಳೇ. ಧಾರಣ ಹಾಗೂ ಧ್ಯಾನಾತ್ಮಕ ಸ್ಥಿತಿ ಇದರಿಂದ ವಿಕಾಸ ಆಗ್ತದೆ, ಏಕಾಗ್ರತೆ ಹೆಚ್ಚುತ್ತದೆ, ನಕಾರಾತ್ಮಕ ವಿಚಾರಗಳು ಕಡಿಮೆ ಆಗ್ತಾವ, ಅಂದ್ರೆ ನೆಗೆಟಿವ್ ಥಾಟ್ಸ್ ಎಲ್ಲ ಹೋಗಿಬಿಡ್ತಾವ. ಮತ್ತೆ ಈ ಮುದ್ರೆಯಿಂದ ಸ್ಮರಣ ಶಕ್ತಿ ಹೆಚ್ಚಿಗೆ ಆಗ್ತದೆ. ಇದರ ನಿರಂತರ ಅಭ್ಯಾಸದಿಂದ ಮಕ್ಕಳು ಮೇಧಾವಿಗಳು, ಓಜಸ್ವಿಗಳಾಗ್ತಾರೆ. ನೋಡಿ ಬಂಧುಗಳೇ, ಶರಣ ಬಂಧುಗಳೇ, ನಿಮ್ಮ ಮಕ್ಕಳಿಗೆ ಮೆಮರಿ ಪವರ್ ಹೆಚ್ಚು ಮಾಡುವಂತ ಯಾವುದೇ ಅಂಥ ವಿಶೇಷವಂತ ಔಷಧಿಗಳಿರೋದಿಲ್ಲ. ಅದಕ್ಕಾಗಿ ಮಕ್ಕಳಿಗೆ ನೋಡ್ರಿ, ಈ ತರ ಏನಪ್ಪಾ ಅಂತಂದ್ರೆ, ನೀವು ಹೆಬ್ಬೆರಳು ಮತ್ತು ತೋರು ಬೆರಳು ತುದಿಗಳನ್ನ ಸ್ಪರ್ಶ ಮಾಡಿ ಉಳಿದ 3 ಬೆರಳುಗಳನ್ನ ಮುಂದಕ್ಕೆ ಚಾಚಬೇಕು, ಮತ್ತೆ ಮಾಡ್ಲಿಕ್ಕೆ ಹೇಳಬೇಕು ಮಕ್ಕಳಿಗೆ. ಅದಕ್ಕೆ ಏನಪ್ಪಾ ಅಂತಂದ್ರೆ, ಮಕ್ಕಳು ಇದರ ನಿರಂತರ ಅಭ್ಯಾಸದಿಂದ ಏನಾಗ್ತಾರೆ? ಮೇಧಾವಿಗಳಾಗ್ತಾರೆ, ಓಜಸ್ವಿಗಳಾಗ್ತಾರೆ, ಅವರ ಸ್ಮರಣ ಶಕ್ತಿ ಹೆಚ್ಚಿಗೆ ಆಗ್ತದೆ. ಬೇಕಾದ್ರೆ ಒಂದಿಷ್ಟು ಆಯುರ್ವೇದ ಔಷಧಿಗಳನ್ನ ಒಂದಿಷ್ಟು ಸಪೋರ್ಟ್ ಆಗಿ ನೀವು ಕೊಡ್ಬೋದು. ಆದ್ರೆ ಏನು, ಸೆಲ್ಫ್ ಹೀಲಿಂಗ್. ಇನ್ನು ಮನೆಯಲ್ಲಿ ಇರ್ತಕ್ಕಂಥ ಬ್ರಾಹ್ಮಿ ಎಲೆಯನ್ನ ನೀವು ಮಕ್ಕಳಿಗೆ ಕೊಡ್ರಿ, ಅದರಿಂದ ಅವರ ಸ್ಮರಣ ಶಕ್ತಿ ಹೆಚ್ಚಿಗೆ ಆಗ್ತದೆ.
ನಾನು ಆ ಮನೆಮದ್ದುಗಳ ಬಗ್ಗೆ ಇನ್ನೊಮ್ಮೆ ಮತ್ತೆ ಯಾವಾಗಲಾದ್ರೂ ನೋಡೋಣ. ಈಗ ಮಸ್ತಿಷ್ಕದ ಸ್ನಾಯುಗಳು ಇದರಿಂದ ಬಲಿಷ್ಠ ಆಗ್ತಾವ. ತಲೆನೋವು, ಅನಿದ್ರೆ, ಒತ್ತಡ ಇದರಿಂದ ದೂರ ಆಗ್ತದೆ. ಕ್ರೋಧ ನಾಶ ಆಗ್ತದೆ. ಇನ್ನು ಅಧಿಕ ಸತ್ಪರಿಣಾಮಗಳಿಗಾಗಿ ಈ ಮುದ್ರೆ ಆದ ಮೇಲೆ ಪ್ರಾಣ ಮುದ್ರೆಯನ್ನು ಮಾಡಿ. ಪ್ರಾಣ ಮುದ್ರೆ ಇದು ಜ್ಞಾನ ಮುದ್ರೆ, ಇನ್ನೊಂದು ಪ್ರಾಣ ಮುದ್ರೆ. ಇವುಗಳನ್ನ ಮಾಡ್ತಾ ಹೋದ್ರೆ ನಿಮಗೆ ಅನಿದ್ರೆ ಸಮಸ್ಯೆ ಇರೋದಿಲ್ಲ. ಇನ್ಸೋಮ್ನಿಯಾ ಡಿಸೀಸ್, ಆ ಅನಿದ್ರೆಯಿಂದ ಬಳ್ಳೋರು, ಯಾರಿಗೆ ನಿದ್ದೆ ಬರೋದಿಲ್ಲ ಅಂತ ಹೇಳ್ತಿರ್ತಾರಲ್ಲ, ಅವರು ಈ ಜ್ಞಾನ ಮುದ್ರೆಯನ್ನು ಹಾಕ್ರಿ. ಆಮೇಲೆ ಪ್ರಾಣ ಮುದ್ರೆ. ಈಗ ಪ್ರಾಣ ಮುದ್ರೆ ನೋಡಿ, ಕಿರು ಬೆರಳು, ಉಂಗುರು ಬೆರಳು ಮತ್ತೆ ಹೆಬ್ಬೆರಳು ಅವುಗಳ ತುದಿಯನ್ನು ಸ್ಪರ್ಶ ಮಾಡಬೇಕು. ಉಳಿದ 2 ಬೆರಳುಗಳನ್ನ ಮುಂದಕ್ಕೆ ಚಚ್ಚರಬೇಕು. ಯಾವ ಬೆರಳುಗಳಿಗೆ ಕೆಲಸ ಇಲ್ಲನೋ ಆ ಬೆರಳುಗಳನ್ನ ಮಡಚೋದಿಲ್ಲನೋ ಅವುಗಳನ್ನ ಸ್ಟ್ರೇಟ್ ಆಗಿ ಇಟ್ಟಿರಬೇಕು. ನಿಮ್ಮ ತೊಡೆ ಮೇಲೆ ವಿಶ್ರಾಂತ ಸ್ಥಿತಿಯಲ್ಲಿಟ್ಟು ಈಗ ನೀವು ಪ್ರಾಣಾಯಾಮ ಮಾಡಬಹುದು, ಧ್ಯಾನ ಮಾಡಬಹುದು. ಇದು ಪ್ರಾಣ ಮುದ್ರೆ. ನೋಡಿ ಬಂಧುಗಳೇ, ಎಂಥ ಅದ್ಭುತ ಲಾಭ ಈ ಪ್ರಾಣ ಮುದ್ರೆಯಿಂದ. ಈ ಮುದ್ರೆಯಿಂದ ಪ್ರಾಣದ ಸುಪ್ತ ಶಕ್ತಿಯ ಜಾಗೃತ ಆಗ್ತದೆ. ಶರೀರದಲ್ಲಿ ಸ್ಫೂರ್ತಿ, ಆರೋಗ್ಯ ಮತ್ತು ಶಕ್ತಿಯ ವಿಕಾಸ ಆಗ್ತದೆ. ಈ ಮುದ್ರೆಯು ಕಣ್ಣುಗಳ ದೋಷಗಳನ್ನ ದೂರ ಮಾಡಿ ನೇತ್ರ ಜ್ಯೋತಿಯನ್ನು ಹೆಚ್ಚಿಸ್ತದೆ. ಶರೀರದ ರೋಗ ನಿರೋಧಕ ಶಕ್ತಿಯನ್ನ ವರ್ಧಿಸ್ತದೆ. ವಿಟಮಿನ್ಗಳ ಕೊರತೆ ಇದರಿಂದ ದೂರ ಆಗ್ತದೆ. ಮತ್ತೆ ಆಯಾಸ ದೂರವಾಗಿ ನವಶಕ್ತಿಯ ಸಂಚಾರ ಆಗ್ತದೆ. ದೀರ್ಘ ಉಪವಾಸ ಕಾಲದಲ್ಲಿ ಹಸಿವು ನೀರಡಿಕೆಗಳು ಇದರಿಂದ ಬಾಧಿಸುವುದಿಲ್ಲ. ಅನಿದ್ರೆಯಲ್ಲಿ ಇದನ್ನ ಜ್ಞಾನ ಮುದ್ರೆಯೊಂದಿಗೆ ಮಾಡೋದ್ರಿಂದ ಲಾಭ ಇದೆ. ಅದಕ್ಕಾಗಿ ಧ್ಯಾನ ಮುದ್ರೆ, ಪ್ರಾಣ ಮುದ್ರೆ ಇವುಗಳನ್ನ ಮಾಡಿದ್ರೆ ಮೆದುಳಿನ ಮಸಲ್ಸ್, ಬ್ರೈನ್ ಮಸಲ್ಸ್ ಸ್ಟ್ರಾಂಗ್ ಆಗಿ ಉಳಿತಾವ. ಅದಕ್ಕಾಗಿ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ಗೆ ಅದ್ಭುತವಾದ್ದು ಈ ಮುದ್ರೆ. ಜೊತೆಗೆ ಪ್ರಾಣಾಯಾಮ ಮಾಡ್ರಿ. ಮೆದುಳು ಸ್ವಸ್ಥ ಆಗಿಬಿಟ್ರೆ, ಈ ತಲೆ ಸ್ವಸ್ಥ ಆದ್ರೆ ಯಾವ ಕಾಯಿಲೆಗಳು ಇಲ್ಲ. ಅದಕ್ಕಾಗಿ ಮ್ಯಾಕ್ಸಿಮಮ್ ಕಾಯಿಲೆಗಳೇನಪ್ಪಾ ಅಂತಂದ್ರೆ ಸ್ಟ್ರೆಸ್ನಿಂದ ಬರ್ತಾವ. ಸ್ಟ್ರೆಸ್ ಇಸ್ ದ ಮೇನ್ ಕಾಸ್ ಫಾರ್ ಆಲ್ ಡಿಸೀಸಸ್ ಅಂಡ್ ಆಲ್ ಯೂನಿವರ್ಸಲ್ ಪ್ರಾಬ್ಲಮ್ಸ್ ಅಂತ ಹೇಳ್ತಾರೆ. ಅದಕ್ಕಾಗಿ ಎಲ್ಲನೂ ಏನಪ್ಪಾ ಅಂದ್ರೆ ಇದು ಶಾಂತ ಆಗಿರ್ಬೇಕು, ಯಾವಾಗಲೂ ಇದು ತಣ್ಣಗಿರ್ಬೇಕು. ಅದಕ್ಕಾಗಿ ಈ ಮುದ್ರೆಗಳನ್ನ ನಾವು ಮಾಡ್ತಾ ಹೋಗೋಣ.